ಫ್ರೆಂಡ್ಸ್, ನಾನು ಯಾವಾಗಲೂ ಬೇರೆ ಬೇರೆ ಆ್ಯಪ್ಗಳನ್ನು ಟ್ರೈ ಮಾಡ್ತಾ ಇರ್ತೀನಿ. ರೀಸೆಂಟಾಗಿ ನಾನು ರಮ್ಮಿ ಸರ್ಕಲ್ ಆ್ಯಪ್ ನೋಡಿದೆ. ಇದರಲ್ಲಿ ನೀವು ರಮ್ಮಿ ಆಡಿ ನಿಜವಾದ ಹಣವನ್ನು ಗಳಿಸಬಹುದು. ಇದನ್ನು ಆಡೋದಕ್ಕೆ ಮತ್ತೆ ಕಲಿಯೋದಕ್ಕೆ ತುಂಬಾನೇ ಈಸಿ. ರಿಜಿಸ್ಟರ್ ಮಾಡಿಕೊಂಡ್ರೆ 100% ವೆಲ್ಕಮ್ ಬೋನಸ್ ಸಿಗುತ್ತೆ. ಸೊ ಇದನ್ನು ಆಡೋದಕ್ಕೆ ಎಷ್ಟು ಈಸಿ ಅಂತ ನೀವೇ ನೋಡಬಹುದು. ಮತ್ತೆ ಈ ಆ್ಯಪ್ನಲ್ಲಿ ಬೆಸ್ಟ್ ಗ್ರಾಫಿಕ್ಸ್ ಇದೆ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಇದರಲ್ಲಿ ಟ್ರಾನ್ಸಾಕ್ಷನ್ಸ್ ಕೂಡ ಕಂಪ್ಲೀಟ್ಲಿ ಸೇಫ್ ಆಗಿದೆ. ಗೆದ್ದಿರುವ ಹಣವನ್ನು ಕೇವಲ ಕ್ಷಣಗಳಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸಾಕಷ್ಟು ಜನರು ರಮ್ಮಿ ಸರ್ಕಲ್ ಆಡಿ ರಿಯಲ್ ಕ್ಯಾಶ್ನ ಗೆದ್ದಿದ್ದಾರೆ. ನೀವು ಕೂಡ ಇದರಲ್ಲಿ ಆಡಿ ತುಂಬಾ ಮಜವನ್ನು ಪಡಿತೀರಾ. ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿದ್ದೀನಿ. ಈ ಆ್ಯಪ್ ಕಂಪ್ಲೀಟ್ಲಿ ಫ್ರೀ ಇದೆ. ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಹೇಗೆ ರಮ್ಮಿ ಗೇಮ್ನ ಆಡಬೇಕು ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೊಂದು ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ 3 ನಿಮಿಷಗಳ ಒಳಗೆ ಕಲ್ತ್ಕೋಬಹುದು. ಇಲ್ಲ ಮುಂಜಾತಲ್ಲಿ ಎಮ್ಮೆ ಕಡಿಯೋರಿದ್ದಂಗವನೇ. ಅಯ್ಯಪ್ಪ ಏನ್ ಕೊಳ್ಳಿ ಅಣ್ಣ, ನೀವು ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನೂ ಒಳಗಡೆ ಇದೆ, ಬೇಗ ತನ್ನಿ. ಅದ್ಭುತ ಅದ್ಭುತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ದೊಡ್ಡ ತಿಂಡಿಪೋತರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ತಿಂಡಿಪೋತರು ಎಷ್ಟೊಂದು ಆಹಾರವನ್ನು ತಿಂತಾರೆ ಅಂತ ಗೊತ್ತಾದರೆ ಅದೇನು ಹೊಟ್ಟೆನೋ ಅಥವಾ ಕಣ್ಣಂಬಾಡಿ ಕಟ್ಟೆನೋ ಅಂತ ಅನಿಸುತ್ತೆ. ಸೊ ನಾವೆಲ್ಲ ಬದುಕೋದಕ್ಕೆ ಅಂತ ಊಟ ತಿಂತೀವಿ, ಆದರೆ ಇವ್ರು ಮಾತ್ರ ತಿನ್ನೋದಕ್ಕೆ ಅಂತಲೇ ಬದುಕಿದ್ದಾರೆ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲನೇದು ಜಾಯ್ ಜಾಸ್ ಚೆಸ್ನಾಟ್. ಸೊ ಈತನನ್ನು ಪ್ರಪಂಚದ ನಂಬರ್ 1 ತಿಂಡಿಪೋತ ಅಂತಲೇ ಹೇಳಬಹುದು. ಯಾಕಂದರೆ ಈತ ತಿನ್ನುವುದರಲ್ಲೇ 43 ವರ್ಲ್ಡ್ ರೆಕಾರ್ಡ್ಗಳನ್ನು ಹೊಂದಿದ್ದಾನೆ. ಅಮೆರಿಕದಲ್ಲಿ ನಡೆದ ಒಂದು ಕಾಂಪಿಟೇಷನಲ್ಲಿ ಈತ ಕೇವಲ 30 ನಿಮಿಷಗಳಲ್ಲಿ 182 ಚಿಕನ್ ವಿಂಗ್ಸ್ಗಳನ್ನು ಸ್ವಾಹ ಮಾಡಿದ್ದಾನೆ. ಹಾಗೂ ಕೇವಲ 12 ನಿಮಿಷದಲ್ಲಿ 66 ಹಾಟ್ ಡಾಗ್ಗಳನ್ನು ಹೊಟ್ಟೆಗೆ ಇಳಿಸಿಕೊಂಡಿದ್ದಾನೆ. ಈ ರೀತಿ ಈತ ಎಲ್ಲದರಲ್ಲೂ ಒಂದೊಂದು ವರ್ಲ್ಡ್ ರೆಕಾರ್ಡನ್ನು ಮಾಡಿ ನಂಬರ್ 1 ತಿಂಡಿಪೋತ ಅನ್ನುವ ಟೈಟಲನ್ನು ಹೊಂದಿದ್ದಾನೆ. ಎರಡನೇದು ಪ್ಯಾಟ್ರಿಕ್ ಡೀಪ್ ಡಿಶ್ ಬರ್ಟೋಲೆಟಿ. ಸೊ ಪ್ರಪಂಚದ ಅತ್ಯಂತ ದೊಡ್ಡ ತಿಂಡಿಪೋತರ ಲಿಸ್ಟ್ನಲ್ಲಿ ಈತನಿಗೆ 2ನೇ ಸ್ಥಾನ. ಯಾಕಂದರೆ ಈತ ಕೇವಲ 8 ನಿಮಿಷಗಳಲ್ಲಿ 420 ಆಯಿಸ್ಟರ್ಗಳನ್ನು ಸ್ವಾಹ ಮಾಡಿದ್ದಾನೆ. ಮತ್ತು 15 ನಿಮಿಷದಲ್ಲಿ 85 ಬರ್ಗರ್ಗಳನ್ನು ಗುಳುಂ ಮಾಡಿದ್ದಾನೆ. ಹಾಗೂ 10 ನಿಮಿಷದಲ್ಲಿ 16 ಕಾರ್ನ್ ಬೀಫ್ ಸ್ಯಾಂಡ್ವಿಚ್ಗಳನ್ನು ಹೊಟ್ಟೆಗೆ ಇಳಿಸಿಕೊಂಡಿದ್ದಾನೆ. ಇದೆಲ್ಲ ಕೇವಲ ಒಂದೇ ಒಂದು ಕಾಂಪಿಟೇಷನಲ್ಲಿ ತಿಂದು ಮುಗಿಸಿದ್ದಾನೆ. ಮೂರನೇದು ಟಕೇರು ಸುನಾಮಿ ಕೊಬಯಾಶಿ. ಸೊ ಜಪಾನ್ ಮೂಲದ ವ್ಯಕ್ತಿಯಾದ ಈತ ಈಗ ಸದ್ಯಕ್ಕೆ ತಿನ್ನುವುದರಲ್ಲೇ 8 ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ಗಳನ್ನು ಹೊಂದಿದ್ದಾನೆ. ಸೊ ಜಪಾನ್ನಲ್ಲಿ ನಡೆದ ಒಂದು ಈಟಿಂಗ್ ಕಾಂಪಿಟೇಷನಲ್ಲಿ ಈತ ಕೇವಲ 15 ನಿಮಿಷದಲ್ಲಿ 50 ಹಾಟ್ ಡಾಗ್ಗಳನ್ನು ತಿಂದಿದ್ದಾನೆ. ಮತ್ತು 3.5 ನಿಮಿಷದಲ್ಲಿ 6 ಲೀಟರ್ 350 ml ಆರೆಂಜ್ ಜ್ಯೂಸನ್ನು ಕುಡಿದಿದ್ದಾನೆ. ನಾಲ್ಕನೇದು ಸೋನಿಯಾ ಥಾಮಸ್. ಸೊ 51 ವರ್ಷದ ಈಕೆಯನ್ನು ದ ಬ್ಲ್ಯಾಕ್ ವಿಡೋ ಅಂತಲೇ ಕರೆಯಲಾಗುತ್ತೆ. ಇನ್ನು ಈಕೆಗೆ ಗಂಡಸರು ಕೂಡ ಕಾಂಪಿಟೇಷನ್ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈಕೆ ಕೇವಲ 9 ನಿಮಿಷದಲ್ಲಿ 7.5 kg ಚೀಸ್ ಕೇಕನ್ನು ತಿಂದು ಮುಗಿಸಿದ್ದಾಳೆ. 5 ನಿಮಿಷದಲ್ಲಿ 85 ಚಿಕನ್ ನಗ್ಗೆಟ್ಗಳನ್ನು ತಿಂದಿದ್ದಾಳೆ. ಮತ್ತು 6 ನಿಮಿಷ 40 ಸೆಕೆಂಡ್ನಲ್ಲಿ 65 ಮೊಟ್ಟೆಗಳನ್ನು ತಿಂದಿದ್ದಾಳೆ. ಐದನೇದು ಜೂಲಿಯಟ್ ಲೀ. ಸೊ ಚೈನಾದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದ ಈಕೆ 2006ರಲ್ಲಿ ಕಾಂಪಿಟೇಟಿವ್ ಈಟಿಂಗ್ ಸ್ಪರ್ಧೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಈಕೆ ಕೇವಲ 6 ನಿಮಿಷದಲ್ಲಿ 16.5 kg ಐಸ್ ಕ್ರೀಮ್, 8 ನಿಮಿಷದಲ್ಲಿ 5.5 kg ಚೀಸ್ ಕೇಕ್ ಮತ್ತು 8 ನಿಮಿಷದಲ್ಲಿ 247 ಪಿಕಲ್ಡ್ ಜಾಲೋಪಿನೋಸ್ ಹಾಗೂ 13.5 ಲೀಟರ್ನಷ್ಟು ಕ್ರಾನ್ಬೆರಿ ಜೆಲ್ಲಿ ಜ್ಯೂಸನ್ನು ಕೇವಲ 8 ನಿಮಿಷದಲ್ಲಿ ಘಟ ಅಂತ ಕುಡಿದಿದ್ದಾಳೆ. ಇನ್ನು ಈಕೆ ಇರೋದು ಕೇವಲ 65 kg ಮಾತ್ರ. ಆದರೆ ಅಷ್ಟೊಂದು ಆಹಾರವನ್ನು ಎಲ್ಲಿ ಸೇವ್ ಮಾಡ್ಕೋತಾಳೋ ಗೊತ್ತಿಲ್ಲ. ಆರನೇದು ರಿಚರ್ಡ್ ಲೀ ಫೆವ್ರಾ. ಸೊ 74 ವರ್ಷದ ಈ ಮುದುಕ ಪ್ರಪಂಚದ ಅತ್ಯಂತ ಹಿರಿ ವಯಸ್ಸಿನ ತಿಂಡಿಪೋತನಾಗಿದ್ದಾನೆ. ಸೊ ಕೆನಡಾದಲ್ಲಿ ಏರ್ಪಡಿಸಲಾಗಿದ್ದ ಒಂದು ಈಟಿಂಗ್ ಕಾಂಪಿಟೇಷನ್ನಲ್ಲಿ ಈತ ಕೇವಲ 45 ನಿಮಿಷಗಳಲ್ಲಿ 35 ಮೊಟ್ಟೆ, 53 ಸ್ಯಾಂಡ್ವಿಚ್, 40 ಬರ್ಗರ್, 5.5 ಲೀಟರ್ ರಾಸ್ಬೆರಿ ಜ್ಯೂಸ್, 3.5 ಲೀಟರ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ಗಳನ್ನು ತಿಂದು ಮುಗಿಸಿದ್ದಾನೆ. ಆಶ್ಚರ್ಯವೇನೆಂದರೆ ಇವರು ಕಾಂಪಿಟೇಷನ್ನಿಂದ ಮನೆಗೆ ಹೋದ ನಂತರ ಹೆಂಡತಿಯ ಬಳಿ ನನಗೆ ಹಸಿವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಯಾರು ಇವರನ್ನು ಮುದುಕ ಅಂತ ಹೇಳಿದ್ದು? ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.